ನೋಡಿ, ನೀವು ಯಾರು ಏನಾದರೂ ಹೇಳಿ, ನಾನು ರಾಜ್ಯದ ಅಧ್ಯಕ್ಷನಾಗೆಲ್ಲ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಮಾತನ್ನು ಹೇಳ್ತಾ ಇಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಧರ್ಮಸ್ಥಳ ಅಂತಕ್ಕಂಥ ಒಂದು ಪವಿತ್ರ ಕ್ಷೇತ್ರ, ಕೋಟ್ಯಾಂತರ ಭಕ್ತರು ರಾಜ್ಯದಲ್ಲೂ ಇದ್ದಾರೆ, ದೇಶದ ಮೂಲೆ ಮೂಲೆಗಳಿಂದ ಕೂಡ ಬರ್ತಾರೆ. ಯಾವನೋ ಒಬ್ಬ ಬೀದಿಲಿ ಹೋಗ್ತಕ್ಕಂಥವನು ಬಂದು ಧರ್ಮಸ್ಥಳದ ಬಗ್ಗೆ ಇವತ್ತು ಹೇಳಿಕೆಗಳನ್ನು ನೀಡಿದ್ದಾನೆ ಅಂಥೇಳಿ ಅದನ್ನು ಆಧಾರವಾಗಿ ಇಟ್ಕೊಂಡು SIT ರಚನೆ ಮಾಡಿದ್ರಲ್ಲ. ಈಗ ಹೇಳ್ತಾರೆ ನಾವು SIT ರಚನೆ ಮಾಡಿದ್ದಕ್ಕೇ ಗೊಂದಲ ಪರಿಹಾರ ಆಯಿತು ಅಂತೇಳಿ. ಆದರೆ ಇದರ ನಡುವೆ ಏನು ಅಪಪ್ರಚಾರಗಳಾಯಿತು, ಧರ್ಮಸ್ಥಳದ ವಿಚಾರದಲ್ಲಿ ಏನು ಡ್ಯಾಮೇಜ್ ಆಯಿತು ನಡುವೆ, ಅದಕ್ಕೆ ಯಾರು ಇವತ್ತು ಬೆಲೆಯನ್ನು ಕಟ್ಟಕ್ಕೆ ಸಾಧ್ಯ ಆಗ್ತದೆ? ಇವತ್ತು ವೀರೇಂದ್ರ ಹೆಗಡೆ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರದ SIT ರಚನೆ ಮಾಡಿದ್ದು ಒಳ್ಳೆಯದಾಯಿತು. ಎಲ್ಲವೂ ಕೂಡ ಬದಿಗಿಟ್ಟು ನಾನು ಭಕ್ತನಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಖಂಡಿತ ರಾಜ್ಯ ಸರ್ಕಾರದ ಅವಿವೇಕಿತನದ ನಿರ್ಧಾರದಿಂದ ಕೋಟ್ಯಾಂತರ ಭಕ್ತರಿಗೆ ಅವರ ಭಕ್ತಿ ಭಾವನೆಗಳಿಗೆ ಧಕ್ಕೆ ಬಂದಿದ್ದಂತೂ ಯಾರೂ ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಬಂಡವಾಳನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಇವತ್ತು ತಾವು ಮಾಡಿರ್ತಕ್ಕಂಥದ್ದೇ ಸರಿ ಎನ್ನುವ ರೀತಿಯನ್ನು ಬಿಂಬಿಸ್ತಾ ಇದ್ದಾರೆ. ಇದು ಖಂಡಿತ ಸರಿಯಲ್ಲ, ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ನಾನು ಇವತ್ತು ಸಂಜೆ ದಾವಣಗೆರೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ನಾನು ಚಲವಾದಿ ನಾರಾಯಣ ಸ್ವಾಮಿರು ಅಲ್ಲಿಗೆ ದಾವಣಗೆರೆಗೆ ಹೋಗಬೇಕಾಗಿತ್ತು. ಏನು ದಾವಣಗೆರೆಯಲ್ಲೂ ಕೂಡ ಏನು ಕೆಲವು ದುಷ್ಕರ್ಮಿಗಳು, ಏನು ದೇಶದ್ರೋಹಿಗಳು ಇವತ್ತು ಅಲ್ಲಿರ್ತಕ್ಕಂಥ ದಲಿತರ ಮನೆ ಮೇಲೂ ಕೂಡ ಕಲ್ಲು ತೂರಿರುವಂಥದ್ದು ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ನಾವು ಸಂಜೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸಿ ನಾಳೆ ನನ್ನ ಸ್ವಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು. ಆದರೆ ಉತ್ತರ ಕರ್ನಾಟಕದ ಜನ ಇವತ್ತು ರೈತರು ಇವತ್ತು ಪರದಾಡ್ತಾ ಇದ್ದಾರೆ, ಕಂಗಾಲಾಗಿದ್ದಾರೆ, ಬಡವರು ಮನೆಯನ್ನು ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಕಣ್ಮುಚ್ಕೊಂಡು ಕೂತಿದೆ. ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ಕೇಂದ್ರ ಸರ್ಕಾರ NDRF ನಾರ್ಮ್ಸ್ ಪ್ರಕಾರ ಏನು ಪರಿಹಾರ ನೀಡಬೇಕಾಗಿತ್ತು, ಅದರ ನಡುವೆನೂ ಕೂಡ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರಾಜ್ಯ ಸರ್ಕಾರದಿಂದನೂ ಕೂಡ ಪರಿಹಾರ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪರಿಹಾರ ಕೊಡಲಿ ಅಂತೇಳಿ ಕೈ ಕೊಟ್ಕೊಂಡು ಕೂತಿದ್ದಾರೆ. ನಿಜವಾಗ್ಲೂ ಕೂಡ ಅನ್ಯಾಯ ಇದು. ನಾನು ನಿನ್ನೆ ದಿನ TV ಪತ್ರಿಕೆಗಳು ನೋಡಿದ ತಕ್ಷಣ ತೀರ್ಮಾನ ಮಾಡಿದ್ದೇವೆ. ನಾನು, ನಮ್ಮ ವಿಪಕ್ಷ ನಾಯಕರಾಗಿರ್ತ ಚಲವಾದಿ ನಾರಾಯಣ ಸ್ವಾಮಿಯವರು, ಗೋವಿಂದ ಕಾರಜೋಳಜಿ ಅವರು, ನಮ್ಮ ಸಂಸದರು, ಶಾಸಕರು, ನಮ್ಮ ತಂಡ ನಾಳೆ ಬೆಳಗ್ಗೆ ಬೀದರ್ಗೆ ಹೋಗ್ತಾ ಇದ್ದೇವೆ. ಬೀದರ್ರಿಂದ ಅಲ್ಲಿಂದ ಗುಲ್ಬರ್ಗ, ನಾಡಿದ್ದು ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆ, ಈ 3-4 ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ರೈತರ ಸಮಸ್ಯೆಯನ್ನು ಆಲಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಅದೇ ರೀತಿ ವಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರು ಕೂಡ, ಅವರು ಜಗದೀಶ್ ಶೆಟ್ಟರ್ ಅವರು ಎಲ್ಲ ಹಿರಿಯರ ತಂಡ ಬಿಜಾಪುರ, ಬೆಳಗಾವಿ ಜಿಲ್ಲೆ ಆ ಭಾಗದಲ್ಲಿ ಪ್ರವಾಸವನ್ನು ಮಾಡ್ತಾರೆ.